ಕೋಗಿಲು ಕ್ರಾಸ್ನಲ್ಲಿ ಮನೆಯನ್ನ ಕಳ್ಕೊಂಡವರಿಗೆ ಮನೆ ಸಿಗುತ್ತಾ, ವಸತಿ ಸಿಗುತ್ತಾ? ಕೇರಳ ಸರ್ಕಾರದ ಒತ್ತಡಕ್ಕೆ ಮಣಿದು ಪುನರ್ವಸತಿಯನ್ನ ರಾಜ್ಯ ಸರ್ಕಾರ ಕಲ್ಪಿಸುತ್ತಾ? ಸುಮಾರು 120ಕ್ಕೂ ಹೆಚ್ಚು ಕುಟುಂಬಗಳು ಮನೆ ಕಳ್ಕೊಂಡಿದ್ದಾವೆ. ಈಗಾಗಲೇ ಒತ್ತುವರಿದಾರರ ಸರ್ವೆಯನ್ನ ಸರ್ಕಾರ ಆರಂಭ ಮಾಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭೇಟಿ ಕೊಟ್ಟು ಸರ್ವೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರ ಸರ್ವೆಯನ್ನ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಂಚಿಕೆ ಮಾಡುವಂತ ನಿರ್ಧಾರ ಮಾಡಿದಂತ ಅನ್ನಿಸ್ತಾ ಇದೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ದೇವ್ ಜ್ಯೋತಿ ಕೂಡ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆ ಕಳ್ಕೊಂಡವರಿಗೆ ಸರ್ಕಾರ ವಸತಿಯನ್ನ ಕೊಡುತ್ತಾ? ಕೇರಳ ಸರ್ಕಾರದ ಒತ್ತಡಕ್ಕೆ ಮಣಿದು ಪುನರ್ವಸತಿಯನ್ನ ಕಲ್ಪಿಸುತ್ತಾ? ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಮತ್ತು ಅಲ್ಲಿನ ನಿವಾಸಿಗಳ ಹತ್ರ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಕೋಗಿಲ್ ಲೇಔಟ್ನಲ್ಲಿ ಕಳೆದ 10 ದಿನಗಳ ಹಿಂದೆ ಅನಧಿಕೃತವಾಗಿ ಯಾರೆಲ್ಲ ಮನೆ ಕಟ್ಕೊಂಡಿರೋ ಆ ಒಂದು ಮನೆಗಳ ತೆರವು ಕಾರ್ಯವನ್ನ ಜಿಬಿಎ ಮಾಡಿತ್ತು. ಜಿಬಿಎ ತೆರವು ಕಾರ್ಯ ಮಾಡಿದ ಬಳಿಕ ಇಲ್ಲಿದ್ದಂತಹ ಕುಟುಂಬಗಳು ಬೀದಿ ಪಾಲಾಗಿದ್ದು ಸತತವಾಗಿ ಹೋರಾಟ ಮಾಡ್ತಾ ಬಂದು ಆ ಒಂದು ಕುಟುಂಬಗಳು ನೆಲೆಸಲಿಕ್ಕೆ ಒಂದು ಜಾಗವನ್ನ ಮಾಡ್ಕೊಡಿ ಅಂತ ಹೇಳಿ ಸದ್ಯ ಈ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲೂ ಕೂಡ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಸದ್ಯ ನಾವಿವಾಗ ಆ ಒಂದು ಕೋಗಿಲ್ ಲೇಔಟ್ ನಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಅಂದ್ರೆ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದು ಅನ್ನುವಂತಹ ಮಾಹಿತಿ ಇತ್ತು. ಪ್ರಮುಖವಾಗಿ ಹೆಚ್ಚಾಗಿ ಮುಸ್ಲಿಂ ಸಮುದಾಯದವರು ನಂತರವಾಗಿ ಕೇರಳದ ರಾಜಕೀಯವು ಕೂಡ ಇದಕ್ಕೆ ಎಂಟ್ರಿ ಆಗಿ ಕೇರಳದ ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ, ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ಸಹಕಾರ ಆಗಿಲ್ಲ ಅಂತ ಹೇಳಿ ಅದಾದ ನಂತರ ರಾಜ್ಯದ ಸಚಿವರು ಶಾಸಕರು ಕೂಡ ಇದಕ್ಕೆ ಉತ್ತರವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ರು. ಸದ್ಯ ಈ ಒಂದು ಪ್ರಕರಣಕ್ಕೆ ಇವಾಗ ಮಾನವ ಹಕ್ಕುಗಳ ಆಯೋಗವೂ ಕೂಡ ಎಂಟ್ರಿ ಆಗಿರುವಂತದ್ದು. ಹಾಗೆ ಪ್ರಮುಖವಾಗಿ ರಾಜ್ಯದಲ್ಲಿ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೆ ಮನೆಯನ್ನು ಕೊಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಜನರಿದ್ದಾರೆ ಅದು ಮನೆ ಕಳ್ಕೊಂಡಿರೋದು. ಯಾರೆಲ್ಲ ಈ ವಾಸವಾಗಿದ್ರು ಅದಕ್ಕೆ ಏನೆಲ್ಲ ಸೂಕ್ತವಾದಂತಹ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಪಡ್ಕೊಂಡು ಅವರಿಗೆ ಮನೆಯನ್ನ ನೀಡಲಿಕ್ಕೆ ವಸತಿಯನ್ನ ನೀಡಲಿಕ್ಕೆ ಮುಂದಾಗಿರುವಂತದ್ದು. ಕೆಲವೊಂದು ಸಾರ್ವಜನಿಕರು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಾಕಷ್ಟು ಜನರಿದ್ರು, ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟು ಲಾಸ್ ಆಗಿತ್ತು? ಎಷ್ಟು ತೊಂದರೆ ಆಗ್ತಾ ಇತ್ತು? ಸಾಮಾನ್ ಮನೆ ಸಾಮಾನು ಇವಾಗ ಮನೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಎಲ್ಲಿ ಕೊಡ್ತೀನಿ ಮನೆ ಅಂತ ಹೇಳಿದಾರೆ ಸರ್? ಇವಾಗ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನನ್ ಜೊತೆ ಮತ್ತೊಬ್ರು ಇದ್ದಾರೆ, ಸಾಕಷ್ಟು ಜನ ಮಹಿಳಾ ಕೂಡ ಇದ್ದಾರೆ. ಸರ್, ನೀವೇನ್ ಹೇಳ್ತೀರಾ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ಖುಷಿ ವಿಚಾರ ಕೊಡ್ತೀವಿ 12 ಗಂಟೆವರೆಗೂ ಅಂತ ಅದಕ್ಕೆ ಕಾಯ್ತಾ ಇದೀವಿ. ಇವಾಗ ಎಲ್ಲ ಕಲೆಕ್ಟ್ ಮಾಡ್ತಾವ್ರೆ ಡಾಕ್ಯುಮೆಂಟ್ಸ್. ಮನೆ ಹೊಡೆದಿದ್ದಾರೆ ಅವ್ರಿಗೆಲ್ಲ ಕರೆಕ್ಷನ್ ಮಾಡಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ. ಎಷ್ಟು ಮನೆ ಇತ್ತು ಸರ್? ಇವಾಗ ನೋಡೋಣ, ಸರ್ಕಾರ ಭರವಸೆ ಕೊಟ್ಟು ಹೋಗಿದ್ದಾರೆ. ಮನೆ ಕೊಡ್ತಾರೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಹೆಸರು ಸರ್? ನೋಡ್ತಾ ಇರ್ಬೋದು, ಮತ್ತೊಂದು ಭಾಗದಲ್ಲಿ ಮಕ್ಕಳನ್ನು ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ವಿಪರೀತವಾಗಿ ಚಳಿ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಮಹಿಳೆಯರು ಇಲ್ಲಿ ಮಲಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಒಂದು ಟಾರ್ಪಲ್ ಅನ್ನ ಕೊಟ್ಕೊಂಡು ಜೋಪಡಿ ತರ ಮಾಡ್ಕೊಂಡು ಅವರು ವಾಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಮಕ್ಕಳಿದ್ದಾರೆ. 200ಕ್ಕೂ ಹೆಚ್ಚು ಅಧಿಕ ಮನೆ ಇರುವಂತಹ ಮಾಹಿತಿ ಇರೋದ್ರಿಂದ ಹಾಗೆ ಇಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮನೆಯನ್ನ ಕೊಡ್ಲಿಕ್ಕೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲೂ ಕೂಡ ಮುಂದಾಗಿರುವಂತದ್ದು. ಸದ್ಯ ಎಲ್ಲರ ಹತ್ರನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾರ ಹತ್ರ ಎಲ್ಲ ಸೂಕ್ತ ಡಾಕ್ಯುಮೆಂಟ್ಸ್ ಇದೆ
ಆ ಒಂದು ಡಾಕ್ಯುಮೆಂಟ್ ಅನ್ನ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಈ ಒಂದು ಏನು ಸೂಕ್ತವಾದಂತಹ ವಸತಿ ಅಥವಾ ಮನೆಯನ್ನ ಕಲ್ಪಿಸ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಹೆಚ್ಚಾಗಿ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಆಗಿರೋದ್ರಿಂದ ಆದಷ್ಟು ಬೇಗ ನಮ್ಗೆ ಮನೆಯನ್ನ ಒದಗಿಸ್ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನು GBA ಮಾಡಿರುವಂತಹ ಈ ಒಂದು ಡೆಮೊಲಿಷನ್ ಕಾರ್ಯದಿಂದ ಸರಿಸುಮಾರು 200ಕ್ಕೂ ಹೆಚ್ಚು ಮನೆಗಳು ಬೀದಿ ಪಾಲಾಗಿದ್ದು. ಕಾದ್ ನೋಡ್ಬೇಕಾಗಿದೆ ಎಷ್ಟು ಬೇಗ ಇವರಿಗೆ ಮನೆ ಸಿಗತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.